ನಾರಾಯಣ, ಬ್ರಹ್ಮ, ವಸಿಷ್ಠ, ಶಕ್ತಿ, ಪರಾಶರ, ವೇದವ್ಯಾಸ. ನಾರಾಯಣನಿಗೆ ನಾರಾಯಣನೇ ಆರನೆಯದವನು ವ್ಯಾಸರೂಪದಿಂದ. ಪಿತಾಮಹಾದ್ಯಂ ಪ್ರವದಂತಿ ಷಷ್ಠಂ ಮಹರ್ಷಿಮಕ್ಷಯ್ಯಂ ಅಕ್ಷಯ್ಯ ವಿಭೂತಿಯುಕ್ತಂ. ತನ್ನದೇ ಆದ ನಾರಾಯಣ ರೂಪದಿಂದ ತಾನೇ ಆರನೆಯದವನಾಗಿ ವ್ಯಾಸನಾಗಿ ಪ್ರಾದುರ್ಭೂತನಾಗಿ ರಚನೆ ಮಾಡಿದ್ದು ಶ್ರೇಷ್ಠವಾದ ಈ ಮಹಾಭಾರತ ಗ್ರಂಥವನ್ನು. ಅಂತಹ ಆ ಭಗವಂತನ ಸೃಷ್ಟಿಯ ವರ್ಣನೆಯನ್ನು ಮಾಡುತ್ತಾರೆ ಪ್ರಾರಂಭದಲ್ಲಿ. ಹರಿವಂಶವನ್ನೇ ಹೇಳುವುದಕ್ಕೆ ಹೊರಟದ್ದು ಈ ಹರಿವಂಶ ಗ್ರಂಥ. ಆ ಶ್ರೀಹರಿಯ ವಂಶವನ್ನು, ಶ್ರೀಹರಿಯಿಂದ ಸೃಷ್ಟಿ ಹೇಗೆ ನಡೆದು ಬಂದದ್ದು, ಆ ಭಗವಂತನ ಸೃಷ್ಟಿ ನಡೆದು ಬಂದ ರೀತಿಯನ್ನು ತಿಳಿಸ್ತಾರೆ. ಆದ್ಯಂ ಪುರುಷಮೀಶಾನಂ ಪುರುಹೂತಂ ಪುರುಷ್ಟುತಂ ಮೃತಂ ಏಕಾಕ್ಷರಂ ಬ್ರಹ್ಮ ವ್ಯಕ್ತಾವ್ಯಕ್ತಂ ಸನಾತನಂ. ಸಕಲ ಜಗತ್ತಿಗೆ ಆದಿಕಾರಣನಾದಂತಹ ಪರಿಪೂರ್ಣವಾದ ಷಡ್ಗುಣಗಳಿಂದ ಕೂಡಿದ ಸರ್ವೋತ್ತಮನಾದ ಸರ್ವನಿಯಾಮಕನಾದಂತಹ ಸ್ವಾಮಿ ಭಗವಂತ ಈಶಾನ. ಇಂತಹ ದೊಡ್ಡ ಜಗತ್ತಿನ ಸೃಷ್ಟಿಯನ್ನು ಮಾಡುವ ಆ ಪರಮಾತ್ಮನಿಗೆ ತಲೆ ಬೇಸರ, ಬಹಳಷ್ಟು ಶ್ರಮ ಆಯಾಸ ಆಗಿರಬಹುದು ಅಂತ ಚಿಂತನೆ ಮಾಡಬೇಡಿ. ಅವನು ಈಶಾನ, ಸರ್ವನಿಯಾಮಕನಾಗಿದ್ದಾನೆ. ಎಲ್ಲವೂ ಅವನ ಅಧೀನವಾದದ್ದರಿಂದ ಅವನಿಗೆ ಯಾವುದೇ ವಿಧವಾದ ಶ್ರಮ ಇಲ್ಲ, ಸಂತಾಪ ಇಲ್ಲ, ಚಿಂತೆ ಇಲ್ಲ. ಅಂತಹ ನಿರ್ದೋಷನಾದ ವ್ಯಕ್ತಿ ಭಗವಂತ. ಎಲ್ಲರೂ ತಾವು ಮಾಡುವ ಕಾರ್ಯಗಳಿಗೆ ಯಶಸ್ಸು ಬೇಕು ಅಂದರೆ ಈ ಭಗವಂತನನ್ನೇ ಕರೆಯಬೇಕು. ತಾವೇನಾದರೂ ಸಿದ್ಧಿಯನ್ನು ಪಡೆಯಬೇಕು ಅಂದರೆ ಈ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು. ಅಂತಹ ಪುರುಹೂತ, ಎಲ್ಲರಿಂದಲೂ ಸ್ತುತ, ಪುರುಷ್ಟುತ, ಅವನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ್ದಾನೆ ಅಂತ ತಿಳಿಯಬೇಡಿ. ರಥಂ ಪೂರ್ವಾವಗತವತ್ ಸದಾ ಸ್ಥಿತೇ ರಥಂ ರಥೇರ್ಬ್ರಹ್ಮರ್ಥಮಿತ್ಯುಕ್ತಂ. ಏಕಪ್ರಕಾರನಾಗಿ ಅನಾದ್ಯನಂತ ಕಾಲದಲ್ಲಿ ಇದ್ದಾನೆ ಪರಮಾತ್ಮ. ಜಗತ್ತು ಸೃಷ್ಟಿಯನ್ನು ಪಡೆಯುತ್ತೆ, ಪುನಃ ನಾಶವನ್ನು ಹೊಂದುತ್ತದೆ. ಸೃಷ್ಟಿ ಲಯಗಳ ಚಕ್ರದಲ್ಲಿ ಜಗತ್ತು ಸಿಕ್ಕರೆ ಈ ಜಗತ್ತನ್ನು ಹುಟ್ಟಿಸಿದ ಪರಮಾತ್ಮ ಮಾತ್ರ ಏಕಪ್ರಕಾರನಾಗಿದ್ದಾನೆ. ನಾಶರಹಿತನಾಗಿ ಕಾರ್ಯಕಾರಣಗಳಲ್ಲಿ ತಾನೇ ಅಂತರ್ಯಾಮಿಯಾಗಿದ್ದು ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಪ್ರಕೃತಿಯಲ್ಲಿ ಅವನೇ, ಮಹತ್ತತ್ವದಲ್ಲಿಯೂ ಅವನೇ. ಪ್ರಕೃತಿ ತತ್ವದಲ್ಲಿದ್ದು ಮಹತ್ತತ್ವದ ರೂಪದಲ್ಲಿ ವಿಕಾರವನ್ನು ಹೊಂದುವ ಶಕ್ತಿಯನ್ನು ಪ್ರಕೃತಿ ತತ್ವಕ್ಕೆ ಕೊಡ್ತಾನೆ. ಆ ಪ್ರಕೃತಿಯಿಂದ ಉಪಚಿತವಾಗಿ ತಾನು ಮಹತ್ತತ್ವ ಬೆಳೆದು ನಿಲ್ಲುವ ಯೋಗ್ಯತೆಯನ್ನು ಪಡೆಯೋದು ಆ ಭಗವಂತನ ಸನ್ನಿಧಾನದಿಂದ. ಅಂತಹ ವ್ಯಕ್ತಾವ್ಯಕ್ತನಾಗಿ ಸಕಲ ವೇದ ಪ್ರತಿಪಾದ್ಯನಾಗಿ ಭಗವಂತ ಈ ಜಗತ್ತಿನ ಸೃಷ್ಟಿಯನ್ನು ಮೊದಲು ಮಾಡ್ತಾನೆ. ಮೊದಲು ನೀರಿನ ಸೃಷ್ಟಿ ಮಾಡಿದನಂತೆ. ಅಪಗೇವ ಸಸರ್ಜಾದೌ ತಾಸು ವೀರ್ಯಮವಾಸೃಜತ್. ಭಗವಂತ ನೀರಿನ ಸೃಷ್ಟಿಯನ್ನು ಮಾಡಿದನಂತೆ. ಆ ನೀರಿನಲ್ಲಿ ತನ್ನ ವೀರ್ಯವನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಏನೆಲ್ಲ ಪ್ರಳಯ ಕಾಲದೊಳಗೆ ಭಗವಂತ ಎಲ್ಲ ತತ್ವಗಳನ್ನು ತನ್ನ ಉದರದಲ್ಲಿ ಹಾಕಿಕೊಂಡಿದ್ದ, ಆ ತತ್ವಗಳನ್ನೇ ಜಡವಾದ ತತ್ವಗಳು, ಪರಮಾತ್ಮ ಶುದ್ಧವಾದ ಸಚ್ಚಿದಾನಂದಾತ್ಮಕವಾದ ದೇಹ, ಅಂತಹ ದೇಹವನ್ನು ಪಡೆದವನು ಭಗವಂತ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ. ಅಂತಹ ಪೂರ್ಣ ಗುಣಸ್ವರೂಪನಾದ ಪರಮಾತ್ಮ ತನ್ನ ಆ ಸಚ್ಚಿದಾನಂದಾತ್ಮಕವಾದಂತಹ ವೀರ್ಯವನ್ನು ನೀರಿನಲ್ಲಿ ಇಟ್ಟದ್ದಲ್ಲ, ಜಡವಾದ ಪದಾರ್ಥಗಳನ್ನು ಪ್ರಳಯ ಕಾಲದಲ್ಲಿ ತನ್ನ ಉದರದೊಳಗೆ ತಾನಿಟ್ಟುಕೊಂಡದ್ದನ್ನೇ ವೀರ್ಯ ರೂಪದಲ್ಲಿ ಅದನ್ನು ಪರಿಣಾಮಗೊಳಿಸಿ ನೀರಿನಲ್ಲಿಟ್ಟಿದ್ದಾನೆ. ಅದರಿಂದ ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿದ್ದಾನೆ. ಅರ್ಥಾತ್ ಈ ಪಂಚಮಹಾಭೂತಾದಿಗಳೆಲ್ಲ ಸೇರಿಕೊಂಡದ್ದೇ ಭಗವಂತನ ಉದರದಲ್ಲಿದ್ದದ್ದು. ಅದನ್ನು ಪರಮಾತ್ಮ ಆ ರೂಪದಲ್ಲಿ ಹೊರಗೆ ತೆಗೆದು ಅದರಿಂದ ಹಿರಣ್ಮಯವಾದಂತಹ ಅಂಡವನ್ನು ನಿರ್ಮಾಣ ಮಾಡಿದ್ದಾನೆ. ಆ ನೀರಿನಲ್ಲಿಯೇ ತಾನೇ ಸೃಷ್ಟಿ ಮಾಡಿದ ನೀರು, ತಾನು ಸೃಷ್ಟಿ ಮಾಡಿದ ನೀರಿನೊಳಗೆ ಪರಮಾತ್ಮ ತಾನಿದ್ದಾನೆ ಅನ್ನುವುದಕ್ಕೆ ಅವನಿಗೆ ನಾರಾಯಣ ಎಂಬುದಾಗಿ ಕರೆಯುವುದು. ಆಪೋ ನಾರಾ ಇತಿ ಪ್ರೋಕ್ತಾಃ ಆಪೋ ವೈ ನರಸೂನವಃ ಅಯನಂ ತಸ್ಯ ತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಮಹಾಭಾರತದಲ್ಲಿ ಅದರ ಒಂದು ಭಾಗವಾದ ಹರಿವಂಶದಲ್ಲಿ ಹಾಗೂ ಅನೇಕ ಪುರಾಣಗಳಲ್ಲಿ
ಅನೇಕ ಸ್ಮೃತಿಗಳಲ್ಲಿ, ಮನುಸ್ಮೃತಿ ಮೊದಲಾದ ಅನೇಕ ಗ್ರಂಥಗಳಲ್ಲಿ ಈ ಶ್ಲೋಕವನ್ನು ನಾವು ಕಾಣುತ್ತೇವೆ. ಆ ಭಗವಂತನ ನಾರಾಯಣತ್ವ ಹೇಗೆ ಅನ್ನುವುದನ್ನು ವಿವರಿಸುವಂತಹ ಶ್ಲೋಕ. ಆಪೋ ನಾರಾ ಇತಿ ಪ್ರೋಕ್ತಾಃ. ನೀರಿಗೆ ನಾರ ಅಂತ ಕರೀತಾರೆ. ಯಾಕೆ ಅಂದರೆ ನರ ಅಂದರೆ ಸ್ವಯಂ ಪರಮಾತ್ಮ. ಎಂದಿಗೂ ನಾಶ ಇಲ್ಲದಿರುವ ಭಗವಂತ, ನಾಶವೇ ಇಲ್ಲದ ಪರಮಾತ್ಮನಿಗೆ ನರ ಅಂತ ಕರೀತಾರೆ. ಅನಾದಿ ನಿತ್ಯನಾದ ಪರಮಾತ್ಮನಿಗೆ ನರ. ಆ ನರನಿಂದ ಬಂದದ್ದು ನಾರ ಅಂದರೆ ನೀರು. ಅಯನ ಅಂದರೆ ಆಶ್ರಯ. ಆ ನೀರಿನೊಳಗೆ ಪರಮಾತ್ಮ ಇರ್ತಾನೆ ಅನ್ನೋದಕ್ಕೆ ಆ ಭಗವಂತನಿಗೆ ನಾರಾಯಣ ಎಂಬುದಾಗಿ ಕರೀತಾರೆ ಅಂತ. ಇಲ್ಲಿ ಇನ್ನೊಂದು ರೀತಿಯಾಗಿ ನಾವು ತಿಳಿಯಬೇಕು. ವಿಷ್ಣು ಸಹಸ್ರನಾಮದಲ್ಲಿ ನೀವು ಕಾಣ್ತೀರಾ, ಎರಡನ್ನೂ ಕಾಣ್ತೀರಾ. ಮಹೋ ದಧಿಶಯೋಂತಕಃ, ಸಮುದ್ರಶಾಹಿಯಾಗಿದ್ದಾನೆ ಪರಮಾತ್ಮ, ನೀರಿನೊಳಗಿದ್ದಾನೆ. ಆದ್ದರಿಂದ ನಾರಾಯಣ, ನಾರ ನೀರು, ಅಲ್ಲಿ ವಾಸ ಮಾಡಿದ್ದವ ನಾರಾಯಣ. ಇನ್ನೊಂದು ಅಪಾಂ ನಿಧಿರಧಿಷ್ಠಾನಂ ಅಪ್ರಮತ್ತಃ ಪ್ರತಿಷ್ಠಿತಃ, ನೀರಿನೊಳಗಿದ್ದವ ನಾರಾಯಣ ಮಾತ್ರ ಅಲ್ಲ, ನೀರು ನಾರಾಯಣನೊಳಗಿದೆ. ನಾರಾಯಣ ನೀರಿನೊಳಗೋ, ನೀರು ನಾರಾಯಣನೊಳಗೋ, ಎರಡೂ ಸತ್ಯ. ನೀರಿನಲ್ಲಿ ಪರಮಾತ್ಮ ಇದ್ದಾನೆ, ಆದ್ದರಿಂದಲೂ ಅವನು ನಾರಾಯಣ. ನೀರು ನಾರಾಯಣನನ್ನು ಆಶ್ರಯಿಸಿದ ನಿಜವಾಗಿ, ಅವನು ಅಪಾಂ ನಿಧಿ, ಆದ್ದರಿಂದ ಆ ಪರಮಾತ್ಮನನ್ನು ನಾರಾಯಣ ಅಂತ. ಅಯನಂ ತಸ್ಯ ತಾಃ ಪೂರ್ವಂ, ಸಪ್ತಸು ಪ್ರಥಮ. ತಾಹ ಅನ್ನುವುದಕ್ಕೆ ತಾಸಾಂ ಅಂತ ಅರ್ಥ. ಅಯನಂ ಅಂದರೆ ಅಯನತ್ವಂ, ಭಾವಪ್ರಧಾನೋ ನಿರ್ದೇಶ. ತಾಸಾಂ ಅಯನತ್ವಂ ತಸ್ಯ, ನರನಿಂದ ಹುಟ್ಟಿದ ನೀರು ಇದು ನಾರ. ಅಯನಂ ತಸ್ಯ ತಾಃ ಪೂರ್ವಂ, ಆ ನೀರಿಗೆ ಆಶ್ರಯನಾದವನು ಪರಮಾತ್ಮ, ಆದ್ದರಿಂದ ಅವನಿಗೆ ನಾರಾಯಣ ಎಂಬುದಾಗಿ ಕರೀತಾರೆ ಅಂತ ಆ ಶ್ಲೋಕದ ಆಂತರ್ಯ. ಅಪಾಂ ನಿಧಿ ಎಂಬ ವಿಷ್ಣು ಸಹಸ್ರನಾಮಕ್ಕನುಗುಣವಾಗಿ ತಾಹ ತಸ್ಯ ಅಯನಂ ಅಂದರೆ ತಾಸಾಂ ಅಯನತ್ವಂ ತಸ್ಯ ನಾರಾಯಣಸ್ಯ, ಆ ನೀರಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ ಅನ್ನುವುದಕ್ಕಾಗಿ ಆ ಭಗವಂತನಿಗೆ ನಾರಾಯಣ ಅಂತಾರೆ. ಇನ್ನೊಂದು ಆಪಹ ಅನ್ನುವುದಕ್ಕೆ ಈ ನೀರಿನ ಸೃಷ್ಟಿಯನ್ನು ಮಾಡಿದ ಅಂತ ಹೇಳುವ ಸಂದರ್ಭದಲ್ಲಿ ಸಂಗತವಾಗುವಂತೆ ಇದೊಂದು ಅರ್ಥವಾದರೆ, ಇನ್ನೊಂದು ಪರಮಾತ್ಮ ಸೃಷ್ಟಿಯನ್ನು ಮಾಡಲು ಹೊರಟಿದ್ದಾನೆ. ಪ್ರಪಂಚದ ಸೃಷ್ಟಿಯನ್ನು ಮಾಡುವುದಕ್ಕಿರುವ ಅನೇಕ ಕಾರಣಗಳಲ್ಲಿ ಒಂದು ಕಾರಣ, ಅದು ಜೀವರ ಪುಣ್ಯ ಪಾಪಗಳು, ಅದೃಷ್ಟ. ಜಗತ್ತಿನಲ್ಲಿ ದೇವರು ಮಾಡುವಂತಹ ಸೃಷ್ಟಿಗೆ ಹೇಗೆ ಪ್ರಕೃತಿ ಒಂದು ಕಾರಣ, ಉಪಾದಾನ ಕಾರಣ, ದೇಶ ಇದು ಕಾರಣ, ಕಾಲ ಇದು ಕಾರಣ, ಹಾಗೆ ಜೀವರ ಅದೃಷ್ಟ ಇದು ಕಾರಣ.